ನಮಸ್ಕಾರ ಸ್ನೇಹಿತರೆ, ಏನು ಮೇಲ್ಗಡೆ ವಿಡಿಯೋ ಹಾಕಿದ್ದೀನಿ ಅದರ ಸಾರಾಂಶ ಇಷ್ಟೇ. ಲಾರಿ ಸಂಘದ ಅಧ್ಯಕ್ಷರು ಷಣ್ಮುಖಪ್ಪ ಅವರ ನೇತೃತ್ವದಲ್ಲಿ ಎಟಿಪಿಯ ಕೆಲ ಮಾಲೀಕರು ಎಸ್ ಟಿ ಎ ಕಚೇರಿಗೆ ಹೋಗ್ತಾರೆ. ಕಮಿಷನರ್ಗೆ ಒಂದು ಮೆಮೊರಂಡಮ್ ಕೊಡ್ತಾರೆ. ಆ ಮೆಮೊರಂಡಮ್ ಅಲ್ಲಿ ಏನಿದೆ, ಕರ್ನಾಟಕ ರಿಜಿಸ್ಟ್ರೇಷನ್ ವಾಹನಗಳಿಗೆ ಅಂದ್ರೆ 21 ಸೀಟರ್ 33 ಆಗಿರ್ಬೋದು, 40 ಆಗಿರ್ಬೋದು, ಹಾಗೂ 49 ಸೀಟರ್ ಆಗಿರ್ಬೋದು, ಈ ವಾಹನಗಳಿಗೆ ಸೇಫ್ಟಿ ನಾರ್ಮ್ಸ್ ನ ಫಾಲೋ ಮಾಡಿಸಿ. ಯಾಕೆಂದ್ರೆ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಹಾಗಾಗಿ ನೀವು ಕರ್ನಾಟಕದಲ್ಲಿ ಇದಕ್ಕೆ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿ ಒಂದು ಮನವಿ ಕೊಡ್ತಾರೆ. ಆ ಮನವಿ ಪ್ರಕಾರ ಏನಾದ್ರು ಹೋದ್ರೆ ಸೇಫ್ಟಿ ನಾರ್ಮ್ಸ್, VLTT, GPS, ಪ್ಯಾನಿಕ್ ಬಟನ್ ಆಗಿರ್ಬೋದು, ಇದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಆಗುತ್ತೆ. ಈ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಯಾರು ವೆಚ್ಚಿಸ್ತಾರೆ? ಲಾರಿ ಸಂಘದ ಅಧ್ಯಕ್ಷರು ಷಣ್ಮುಖಪ್ಪ ಅವರ ಸಂಘಟನೆಯಿಂದ ಏನಾರ ಬರುತ್ತಾ? ಇಲ್ಲ ಈ ATP ಕೆಲ ಮಾಲೀಕರುಗಳು ಅವರ ರೈಟ್ ಲೆಫ್ಟ್ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ರಲ್ಲ, ಅವ್ರು ಏನಾರು ಹಾಕ್ಸ್ಕೊಡ್ತಾರ? ಆ ರೀತಿ ಹಾಕ್ಸ್ಕೊಡೋದಾದ್ರೆ ನಾವು ಸ್ವಾಗತ. ಮತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಷಣ್ಮುಖಪ್ಪ ಅವರ ಖುದ್ದು ಹೊರಗಡೆ ಬಂದು ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಏನಂತ, ಈ ಪ್ಯಾನಿಕ್ ಬಟನ್ ಆಗಿರ್ಬೋದು, ಇವೆಲ್ಲ ಆಗಿರ್ಬೋದು, ಅವೆಲ್ಲ ವರ್ಕೇ ಆಗ್ತಾ ಇಲ್ಲ, ಏನಕ್ಕೆ ಹಾಕಿಸ್ಬೇಕು ಅಂತ. ಆದ್ರೆ ಒಳಗಡೆ ಹೋಗಿ ಏನಂತ ಮೆಮೊರಂಡಮ್ ಕೊಡ್ತಾರೆ, ಕರ್ನಾಟಕ ವಾಹನಗಳಿಗೆ ಇಂಪ್ಲಿಮೆಂಟ್ ಮಾಡಿ ಅಂತ. ಷಣ್ಮುಖಪ್ಪ ಅವರೇ, ನಾನು ನಿಮ್ಗೆ ನೇರವಾಗಿ ಒಂದು ಮಾತು ಕೇಳ್ತೀನಿ. ನೀವು ಲಾರಿ ಕಟ್ಟುವಂಥದ್ದು 3 ತಿಂಗಳಿಗೂ ವರ್ಷಕ್ಕೂ 8,000 ರೂಪಾಯಿ ಟ್ಯಾಕ್ಸು. ನಿಮ್ಗೆ ಇದ್ರ ನೋವು ಗೊತ್ತಾಗ್ತಾ ಇಲ್ಲ. ನಾವು 3 ತಿಂಗಳಿಗೆ 50 ಸೀಟು ಅಂದ್ರೆ 49 ಸೀಟು ವಾಹನಕ್ಕೆ 82,500 ಸಾವಿರ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ. ಹಂಗಾಗಿ ನಿಮ್ಗೆ ಇದ್ರ ನೋವು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕದ ಮಾಲೀಕರುಗಳು ಪರವಾಗಿ ಕೆಲಸ ಮಾಡಿ. ಟ್ಯಾಕ್ಸ್ ಕಮ್ಮಿ ಮಾಡೋ ವಿಚಾರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಈ ಕೆಲ ಏನು ನಿಮ್ಮ ATP ಅವರು ಇರ್ಬೋದು, ನಿಮ್ಮ ಜೊತೆಲಿ ರೈಟ್ ಲೆಫ್ಟ್ ಅಲ್ಲಿ ಅವ್ರ ಮಾತನ್ನ ಕೇಳ್ಕೊಂಡು ನೀವು ಕರ್ನಾಟಕಕ್ಕೆ ದ್ರೋಹ ಮಾಡುವಂತ ಕೆಲಸನ ಮಾಡ್ತಾ ಇದ್ರೆ ಮಾಲೀಕರುಗಳಿಗೆ, ಬಸ್ ಮಾಲೀಕರುಗಳಿಗೆ, ದಯವಿಟ್ಟು ಇದು ನಿಮಗೆ ಶೋಭೆ ತರುವುದಿಲ್ಲ. ಈ ATP ಅವರು ಏನೇ ಒಂದು ನಿಮಗೆ ಹೇಳುವಂತ ಸಮಯದಲ್ಲಿ ದಯವಿಟ್ಟು ಅದನ್ನ ಆಲೋಚಿಸಿ ಆನಂತರ ನೀವು ಮುಂದುವರೆದ್ರೆ ಸೂಕ್ತ ಅಂತ ಭಾವಿಸ್ತೀನಿ. ದಯವಿಟ್ಟು ಈ ಏನು ಪದ ಬಳಕೆಯಲ್ಲೇ ಆಗಿರ್ಬೋದು ಅಥವಾ ನಾ ಕೇಳೋಂಥ ರೀತಿಲೇ ಆಗಿರ್ಬೋದು, ನಿಮ್ಗೆ ಏನಾರು ನೋವಾಗಿದ್ರೆ ಕ್ಷಮೆ ಇರಲಿ. ಷಣ್ಮುಖಪ್ಪ ಅವರೇ, ದಯಮಾಡಿ ನೀವು ಕರ್ನಾಟಕ ಬಸ್ ಉಳ್ಸಕ್ ಬನ್ನಿ ಹೊರತು ಹಾಳು ಮಾಡಕ್ ಬರಬೇಡಿ. ಏನೇ ಒಂದು ವಿಚಾರ ಇದ್ರೂ ಅದನ್ನ ತಿಳ್ಕೊಂಡು ಆ ನಂತರ ನೀವು ಬಂದ್ರೆ ಸೂಕ್ತ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಏನು ನಾವು ಕರ್ನಾಟಕ ಆಪರೇಟರ್ಸ್ ಅಂದ್ರೆ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಆಪರೇಟ್ ಮಾಡ್ತಾರಂತ ಮಾಲೀಕರುಗಳು ಇದೀವಿ. ನಾವು ಸತ್ತೋಗಿದೀವಿ ಅಂತ ಕೆಲವು ಮಾಲೀಕರುಗಳು ಅನ್ಕೊಂಡಿದ್ದಾರೆ. ಸ್ನೇಹಿತರೆ, ಅವ್ರಿಗೊಂದು ಉತ್ತರ ಕೊಡ್ಬೇಕಾಗಿದೆ. ನಾವು ಸತ್ತಿಲ್ಲ. ಒಂದು ಕಾನೂನಾತ್ಮಕವಾಗಿರಂತ ಹೋರಾಟಕ್ಕೆ ತಾಳ್ಮೆಯಿಂದ ಕಾಯ್ತಾ ಇದೀವಿ ಅಷ್ಟೇನೆ. ಆ ತೀರ್ಪು ಬಂದಿದೆ. ಅದು ಏನಿದೆ, ಒಂದು ಸರ್ಕಾರದ ಲೆವೆಲ್ ಅಲ್ಲಿ, ಕಮಿಷನರ್ ಲೆವೆಲ್ ಅಲ್ಲಿ ಅದು ಕೆಲಸ ಆಗ್ತಾ ಇದೆ. ಅದಾಗಂತ ಕೆಲಸ ಆಗತ್ತೆ. ನಾವ್ ಯಾರನ್ನು ವಿರೋಧ ಮಾಡ್ಕೊಳಕ್ಕಾಗ್ಲಿ, ಕಾಂಪಿಟೇಷನ್ಗಾಗ್ಲಿ ನಾವ್ ಯಾವುದೇ ರೀತಿ ಬಂದಿಲ್ಲ. ಆ ರೀತಿ ಅಂತ ಕೆಲಸ ಮಾಡ್ಬೇಕು ಅಂತ ಇದ್ರೆ ಹೇಳಿ. ಯಾಕೆ ಅಂದ್ರೆ ಎಲ್ಲರೂ ಒಂದೇ ಉದ್ಯಮದಲ್ಲಿರೋ ಅಂತ ಸ್ನೇಹಿತರುಗಳೇ. ಹಾಗಾಗಿ ನಾವು ಕಿತ್ತಾಡೋದು ಬೇಡ. ಒಂದು ಕಾನೂನಾತ್ಮಕವಾಗಿ ಏನ್ ಬಂದಿದೆ ಅದಕ್ಕೆಲ್ಲರೂ ತಲೆ ಭಾಗಿಸ್ಲೇಬೇಕು. ಸೊ ಹಂಗಾಗಿ ಅದೊಂದು ತೀರ್ಪು ಬಂದಿದೆ. ನಾವು ಅದಕ್ಕೆ ಒಂದು ವೆಯ್ಟ್ ಮಾಡ್ತಾ ಇದೀವಿ ಅಷ್ಟೇನೆ. ಆದ್ರೆ ಕೆಲವು ಓನರ್ಗಳು ಏನ್ ಅನ್ಕೊಂಡಿದ್ದಾರೆ, ಈ ನೇರವಾಗಿ ಹೇಳ್ತೀನಿ, ATP ಅವರ ಕೆಲವರು, ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ನಾವು ಕರ್ನಾಟಕ CC ಅವರು ಸತ್ತೋಗಿದೀವಿ ಅಂತ ಅನ್ಕೊಂಡಿದ್ದಾರೆ. ಏನಕ್ಕೆ ಅಂದ್ರೆ, ಒಂದು ಬೆಳಗ್ಗೆ ಒಂದು ವಿಡಿಯೋ ಬರುತ್ತೆ, ಗ್ರೂಪ್ ಅಲ್ಲೂ ಹಾಕಿದೀವಿ. ಮಾನ್ಯ ನಮ್ಮ ಷಣ್ಮುಖಪ್ಪ ಅವರು ಕಮಿಷನರ್ ಹತ್ರ ಹೋಗಿ ಒಂದು ಮನವಿ ಕೊಟ್ಟಿದ್ದಾರೆ. ಏನಂತ, ಕರ್ನಾಟಕ ರಿಜಿಸ್ಟ್ರೇಷನ್ ಇರೋಂತ ವಾಹನಗಳು ಅಂದ್ರೆ TT ಇಂದ ಮೇಲ್ಗಡೆ ಮಿನಿ ಬಸ್ 21 ಸೀಟರ್ ಆಗಿರ್ಬೋದು, 25 ಸೀಟರ್ ಆಗಿರ್ಬೋದು, 33 ಆಗಿರ್ಬೋದು, 40 ಆಗಿರ್ಬೋದು, 49 ಸೀಟರ್ ಆಗಿರ್ಬೋದು, ಈ ವಾಹನಗಳಿಗೆ VLTT, GPS, ಪ್ಯಾನಿಕ್ ಬಟನ್ ನ ಕಡ್ಡಾಯ ಮಾಡಿ. ಭಾರತದಾದ್ಯಂತ ಎಲ್ಲಾ ಕಡೆ ಇದನ್ನ ಅಳವಡಿಸ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ನೀವು ಇದಕ್ಕೆ ಒಂದು ಏನು ಪ್ರಪೋಸಲ್ ನ ಪಾಸ್ ಮಾಡಿ, ಈ ವಾಹನಗಳಿಗೂ ನೀವು VLTT, GPS, ಪ್ಯಾನಿಕ್ ಬಟನ್ ಇವನ್ನೆಲ್ಲ ಕಡ್ಡಾಯ ಮಾಡಿ ಅಂತ ಹೇಳಿ ಒಂದು ಮನವಿ ಕೊಟ್ಟಿದ್ದಾರೆ. ನನ್ಗೆ ಇದರಿಂದ ಡೌಟ್ ಬರ್ತಾ ಇರೋದು ಏನು ಅಂದ್ರೆ, ಈ ಷಣ್ಮುಖಪ್ಪ ಅವರ ರೈಟ್ ಲೆಫ್ಟ್ ಅಲ್ಲಿ ಕೆಲ ನಮ್ಮ ಬಸ್ ಮಾಲೀಕರುಗಳು ಇದಾರೆ, ATP ಅವರು, ಅವ್ರಿಗೇನಾದ್ರು ಟೆಂಡರ್ ಗಿಂಡರ್ ಏನಾರು ತಗೊಳಕ್ಕೆ ಹುನ್ನಾರ ನಡೆಸ್ತಾ ಇದಾರ ಅನ್ನೋದು ಒಂದು ನೇರವಾದ ಪ್ರಶ್ನೆ ಇದೆ. ದಯವಿಟ್ಟು ಷಣ್ಮುಖಪ್ಪ ಅವರೇ, ನಾವು ನಿಮ್ಗೊಂದು ಮನವಿ ಅಂತನಾರ ಅನ್ಕೊಳ್ಳಿ, ಇಲ್ಲ ಒಂದು ಎಚ್ಚರಿಕೆ ಅಂತನಾರ ಅನ್ಕೊಳ್ಳಿ. ಕರ್ನಾಟಕ ಬಸ್ ಓನರ್ಸ್ ಗಳು ಏನ್ ನಾವು ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು 3 ರಿಂದ 3.5 ಸಾವಿರ ಓನರ್ಸ್ ಗಳಿದೀವಿ, ನಮ್ ತಂಟೆಗೆ ಬರಬೇಡಿ. ನೇರವಾಗಿ ಹೇಳ್ತಾ ಇದೀನಿ. ಬಂದ್ರೆ ಇದಕ್ಕೆ ಪಶ್ಚಾತ್ತಾಪ ನೀವೇ ಪಡ್ಬೇಕಾಗತ್ತೆ. ನಾವ್ ಎಲ್ಲೂ ಹೋಗಲ್ಲ, ಸರ್ಕಾರಕ್ಕೆ ಹೋಗಲ್ಲ, ಇನ್ನೆಲ್ಲೂ ಹೋಗಲ್ಲ. ನಿಮ್ಮ ಆಫೀಸು ಅಥವಾ ನಿಮ್ಮ ಕಚೇರಿಗೆ ನಾವು ಬಂದು ಮುತ್ತಿಗೆ ಹಾಕ್ಬೇಕಾಗ್ತದೆ. ಇದನ್ನ ನಾನು ನೇರವಾಗಿ ಹೇಳ್ತಾ ಇದೀನಿ. ನಾವು ಯಾರ ತಂಟೆಗೂ ಬಂದಿಲ್ಲ. ಕಾನೂನಾತ್ಮಕವಾಗಿ ಏನಿದೆ ಆ ಹೋರಾಟನ ನಾವು ಮಾಡ್ತಾ ಇದೀವಿ. ನಾವ್ ಯಾವ್ದೇ ಸಂಘಟನೆಗಳ ಹೆಸರಲ್ಲಾಗ್ಲಿ, ಇನ್ನೊಂದಾಗ್ಲಿ, 10,000 ದುಡ್ಡಾಗ್ಲಿ ನಾವು ಯಾವ್ದೇ ರೀತಿ ಕಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಡೋರ್ ಇಂದ ಒಂದು ಇನ್ಫ್ಲೂಯೆನ್ಸ್ ಮಾಡುವಂತ ಕೆಲಸನ ನಾವು ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ನೇರವಾಗಿ ಕಾನೂನಾತ್ಮಕವಾದ ಹೋರಾಟ. ಸೊ ಹಂಗಾಗಿ ನಾನ್ ನಿಮ್ಮಲ್ಲಿ ಒಂದು ಕಳಕಳೆಯ ರಿಕ್ವೆಸ್ಟ್ ಮಾಡೋದು ಒಂದೇನೆ, ಈ ಏನು ನಾವು ಕಷ್ಟ ಪಡ್ಕೊಂಡು ಕರ್ನಾಟಕ ಟ್ಯಾಕ್ಸ್ ಕಟ್ಕೊಂಡು ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಓಡಾಡ್ತಿರೋಂತ ಮಾಲೀಕರುಗಳ ಮೇಲೆ, ಚಾಲಕರುಗಳ ಮೇಲೆ ನಿಮ್ಮ ದರ್ಪ ಯಾಕೆ ಸ್ವಾಮಿ? ನಾ ಕೇಳ್ತಾ ಇರೋದು ಒಂದೇನೆ,
ನೀವು ಲಾರಿಯವರು ಇನ್ನೊಬ್ರು ಮತ್ತೊಂದು ಅಂತ ನಾ ಕೇಳ್ತಾ ಇಲ್ಲ, ಒಳ್ಳೆ ಕೆಲಸ ಮಾಡಿ ಅದಕ್ಕೆ ನಮ್ ಬೆಂಬಲ ಇದೆ. ಯಾರೋ ಒಬ್ಬ ಆಟೋ ಡ್ರೈವರ್ ಮಾಡಿದ್ರು ನಮ್ಮ ಬೆಂಬಲ ಇದೆ. ಅದನ್ನ ಬಿಟ್ಬಿಟ್ಟು ಈ 21 ಸೀಟರ್ಗೆ, 33 ಸೀಟರ್ಗೆ, 40 ಸೀಟರ್ಗೆ, 49 ಸೀಟರ್ಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರೋಂಥ ವಾಹನಗಳು ನಾವು ಟ್ಯಾಕ್ಸ್ ಕಟ್ಕೊಂಡು ನಾವು ಆಪರೇಟ್ ಮಾಡ್ತಾ ಇರೋದೇ ಕಷ್ಟದಲ್ಲಿ ಲೀಗಲ್ ಆಗಿ. ಇಲ್ಲೀಗಲ್ ಆಗಿ ಮಾಡೋದಾದ್ರೆ ನಮಗೂ 108 ದಾರಿ ಇದೆ. ಅದರಲ್ಲಿ ನಾವು ಲೀಗಲ್ ಆಗಿ ಮಾಡ್ತಾ ಇರೋರಿಗೆ ಬಂದ್ಬಿಟ್ಟು ನೀವು GPS ಪ್ಯಾನಿಕ್ ಬಟನ್ ಇವನ್ನೆಲ್ಲ ಹಾಕ್ಸಿ ಅಂತ ಹೇಳಿ ಒಂದು ಮನವಿ ಕೊಡ್ತಿರಲ್ಲ, ನಿಮಗೆ ನಾವ್ ಏನ್ ಮೋಸ ಮಾಡಿದೀವಿ ಸ್ವಾಮಿ? ನಿಮಗೆ ನಾವೇನಾರ ನಿಮ್ಮ ಹೊಟ್ಟೆ ಮೇಲೆ ಏನಾರು ಹೊಡೆದಿದೀವಾ? ಇಲ್ಲ ನೀವೇನಾರು ಇದ್ರದ್ದು ಟೆಂಡರ್ ತಗೊಂಡು ಏನಾರು ಒಂದು ಸಮಥಿಂಗ್ ಅಲ್ಲಿ ಏನಾರ ಮಾಡ್ಕೋಬೇಕು ಅಂತ ಏನಾರು ಇದ್ರಾ? ನೇರವಾಗಿ ಹೇಳಿ, ನಾವು ಸತ್ತೋಗಿಲ್ಲ, ನಾವು ಹೋರಾಟ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಕಾನೂನಾತ್ಮಕವಾಗಿ ಏನಿದೆ ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದೀವಿ. ನಮ್ನ ಕೆಣಕ್ಬೇಡಿ. ನಾವು ಸುಮ್ನಿದೀವಿ ಅಂತ ಹೇಳಿದ್ರೆ ನೀವು ಇವ್ರ ಕೈಲಿ ಏನು ಆಗಲ್ಲ ಅನ್ಕೊಂಡು ಸುಮ್ನಿದೀವಿ ಅಂತ ಅನ್ಕೋಬೇಡಿ. ನಮ್ಮಲ್ಲೂ ಒಗ್ಗಟ್ಟಿದೆ, ನಮ್ಮಲ್ಲೂ ಹುಡುಗರುಗಳಿದ್ದಾರೆ, ಎಲ್ಲಾ ರೀತಿಲೂ ಇದೆ. ನಾನ್ ನಿಮಗೆ ಇದನ್ನ ಎಚ್ಚರಿಕೆ ಅಂತನಾರ ಅನ್ಕೊಳ್ಳಿ, ಇಲ್ಲ ನೇರವಾಗಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂತನಾರ ಅನ್ಕೊಳ್ಳಿ. ಕರ್ನಾಟಕ ರಿಜಿಸ್ಟ್ರೇಷನ್ ಬಸ್ ಓನರ್ಸ್ ಗಳ ವಿಷಯಕ್ಕೆ ದಯವಿಟ್ಟು ನೀವು ಬರಬೇಡಿ. ಬನ್ನಿ, ಒಳ್ಳೆ ರೀತಿ ಟ್ಯಾಕ್ಸ್ ಕಮ್ಮಿ ಮಾಡ್ಸಕ್ ಬನ್ನಿ, ನಿಮ್ ಪರವಾಗಿ ನಿಂತ್ಕೋತೀವಿ. ರೆಸಿಪ್ರೋಕಲ್ ಮಾಡಿಸ್ತೀರಾ, ಅದ್ರ ಪರವಾಗಿ ಬನ್ನಿ, ನಿಮ್ ಪರವಾಗಿ ಬರ್ತೀವಿ. ಅಥವಾ ಡ್ರೈವರ್ ಕ್ಲೀನರ್ ಏನಾರು ವಿಮೆಯಲ್ಲಿ ಇನ್ನೊಂದು ಮತ್ತೊಂದು ಇದ್ರಲ್ಲಿ ಬನ್ನಿ, ಅದಕ್ಕೆ ನಾವು ನಿಮ್ ಪರವಾಗಿ ನಿಂತ್ಕೋತೀವಿ. ಅದನ್ನ ಬಿಟ್ಟು ನಮ್ಮ ವಿರುದ್ಧವಾಗಿ ಪಿಂಚುಚ್ಚ ಅಂತ ಕೆಲಸಗಳಿಗೆ ನೀವು ಬರಬೇಡಿ. ಅದು ನಿಮಗೆ ಶೋಭೆ ತರುವುದಿಲ್ಲ. ಯಾಕೆ ಅಂದ್ರೆ ನೀವೊಬ್ರು ಹಿರಿಯ ನಾಯಕರಿದ್ದೀರಾ, ತುಂಬಾ ವರ್ಷದಿಂದ ಹೋರಾಟ ಮಾಡ್ಕೊ ಬಂದಿದ್ದೀರಾ. ಯಾರೋ 4 ಜನ ಬಂದು ಹೇಳಿದ ಪರವಾಗಿ ನೀವು ಅವ್ರ ಮಾತನ್ನ ಕೇಳ್ಕೊಂಡು ಈ ರೀತಿ ಅಂತ ಕೆಲಸಗಳು ಮಾಡಿದ್ರೆ ನಾವು ಸರ್ಕಾರ ಆಗ್ಲಿ, ಕಮಿಷನರ್ ಆಗ್ಲಿ, ST ಆಗ್ಲಿ ಅವ್ರ ವಿರುದ್ಧ ಬರಲ್ಲ. ನಿಮ್ಮ ವಿರುದ್ಧವಾಗಿ ನಾವು ಏನು 3-3.5 ಸಾವಿರ ಬಸ್ ಓನರ್ಸ್ಗಳಿದೀವಿ, ನಾವೆಲ್ಲ ನಿಮ್ಮ ವಿರುದ್ಧವಾಗಿ ನೇರವಾಗಿ ಬರ್ಬೇಕಾಗ್ತದೆ. ದಯವಿಟ್ಟು ಗಮನಿಸಿ. ಒಬ್ಬೊಬ್ಬರ ಹತ್ರ 2 ಗಾಡಿ ಇರ್ಬೋದು, ಒಂದೊಂದು ಗಾಡಿ ಇರ್ಬೋದು, ಅದು ಡ್ರೈವರ್, ಕ್ಲೀನರ್, ಅವ್ರ ಮನೆಯವ್ರನ್ನೆಲ್ಲ ಕರ್ಕೊಂಡು ನಿಮ್ಮ ಕಚೇರಿಗೆ ಬರ್ಬೇಕಾಗತ್ತೆ. ದಯವಿಟ್ಟು ಷಣ್ಮುಖಪ್ಪ ಅವರೇ, ಇದನ್ನ ಸ್ವಲ್ಪ ಆಲೋಚಿಸಿ ಯೋಚನೆ ಮಾಡಿ, ಕರ್ನಾಟಕದ ಜನಕ್ಕೆ ಏನ್ ಒಳ್ಳೇದಾಗತ್ತೆ ಅದನ್ನ ಮಾಡಿ. ನಾನು ನಿಮ್ಗಿಂತ ಚಿಕ್ಕ ಹುಡುಗ ಇದ್ದೀನಿ, ನನ್ನ ಹತ್ರ ನೀವು ಹೇಳಿಸ್ಕೊಳ್ಳೋ ಅಂತ ಭಾವನೆ ಇಲ್ಲ. ಆದ್ರೆ ನಿಮ್ಮ ರೈಟ್ ಲೆಫ್ಟ್ ಅಲ್ಲಿ ಇರೋ ಅಂತವ್ರು ನಿಮಗೆ ಕಿವಿಗೆ ತುಂಬ್ತಾ ಇದಾರೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ. ಒಂದನೇದು. ಎರಡನೇದು, ನೀವು ST ಹೋಗಿರ್ತೀರಾ, ಕಮಿಷನರ್ನ ಮೀಟ್ ಮಾಡಿ ಹೊರಗಡೆ ಬಂದು ಮೀಡಿಯಾದವರಿಗೆ ಹೇಳ್ತೀರಾ ಈ FC ವಿಚಾರವಾಗಿ ನಾವು ಬಂದಿರೋಂಥದ್ದು, ಇಲ್ಲಿ ರೇಟ್ ಅಂದ್ರೆ 20,000, 30,000, 20 ವರ್ಷದ ಗಾಡಿಗಳಿಗೆ, 15 ವರ್ಷದ ಗಾಡಿಗಳಿಗೆ ತಗೋತಾ ಇದಾರೆ, ಆ ವಿಚಾರವಾಗಿ ಬಂದಿದೀವಿ ಅಂತ ಹೇಳಿ ಮೀಡಿಯಾಗೆ ಜನಗಳಿಗೆ ಹೇಳ್ತೀರಾ. ಆದ್ರೆ ನೀವು ಒಳಗಡೆ ಹೋದಾಗ ಮೆಮೊರಿಟನ್ ಆಗಿರ್ಬೋದು, ಲೆಟರೇಟಲ್, ನಿಮ್ಮ ಲೆಟರೇಟಲ್ ಕೊಡೋಂಥದ್ದೇ ಆಗಿರ್ಬೋದು, ಬೇರೆ ಇರುತ್ತೆ. ಏನಂತ, ಕರ್ನಾಟಕ ಗಾಡಿಗಳಿಗೆ GPS ಪ್ಯಾನಿಕ್ ಬಟನ್ ಎಲ್ಲ ಇಂಪ್ಲಿಮೆಂಟ್ ಮಾಡಿ ಅಂತ. ಅದ್ರ ಜೊತೆಗೆ ಹಿಂದ್ಗಡೆಯಿಂದ ಇನ್ನೂ ಒಂಥರ ಹೇಳ್ತೀರಾ, ಈ 13 ಸೀಟರ್ಗೆ 12 ಸೀಟರ್ ಟೆಂಪೋ ಟ್ರಾವೆಲರ್ಗೆ 1 ಸೀಟ್ ಎಕ್ಸ್ಟ್ರಾ ಇದೆ ಅಂತ ಆಗಿರ್ಬೋದು, ಆಮೇಲೆ ಪುಷ್ಪಕ್ ಸೀಟು ಅಂತ ಆಗಿರ್ಬೋದು. ಇವೆಲ್ಲ ಯಾಕೆ ಷಣ್ಮುಖಪ್ಪ ಅವರೇ ನಾವು ಕೇಳ್ತಾ ಇರೋದು? ನಾವು ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಿಮಗೆ ನಾವು ಇಲ್ಲಿ ಆಪರೇಟ್ ಮಾಡೋದು ಇಷ್ಟ ಇಲ್ವಾ? ಡೈರೆಕ್ಟ್ ಆಗಿ ಒಂದು ಪ್ರೆಸ್ ಮೀಟ್ ಕರೆದೋ ಅಥವಾ ಇನ್ನೊಂದು ಮಾಡಿ ಓಪನ್ ಆಗಿ ಹೇಳ್ಬಿಡಿ, NLDD ಈ ರೀತಿ ಬ್ಯಾಕ್ ಗ್ರೌಂಡ್ ನಿಂದ ಹೋಗಿ ಮಾಲೀಕರುಗಳಿಗೆಲ್ಲ ನಿಮಗೆ ಟ್ಯಾಕ್ಸ್ ಉಳಿಯುತ್ತೆ, ಇನ್ನೊಂದಿರುತ್ತೆ ಅಂತ. ಆ ಕೆಲಸನೂ ಮಾಡಲ್ಲ. ಈ ಕಡೆ ಏನು ಯಾವ ಕೆಲಸ ಮಾಡ್ತಾ ಇದೀರಾ ನೀವು ಅಂದ್ರೆ, ಈ ಕಡೆ ತೊಟ್ಲುನು ತೂಗ್ತಾ ಇದೀರಾ, ಮಗುನು ಜಿಂಡ್ತಾ ಇದೀರಾ. ನಾ ಕೇಳ್ತಾ ಇರೋದು ನಿಮಗೆ ನೇರವಾಗಿ ಮಾಡಿ. ನಾನು ಕೇಳ್ತಾ ಇರೋದು ನಿಮ್ಗೆ ಒಂದೇ ಪ್ರಶ್ನೆ, ನೇರವಾಗಿ ಮಾಡಿ. ನೀವೇನ್ ಮಾಡ್ತೀರಾ ಅದನ್ನ ನೇರವಾಗಿ ಮಾಡಿ. ಯಾಕೆ ನಮ್ಮ ಕರ್ನಾಟಕ ಮಾಲೀಕರುಗಳ ಮೇಲೆ ನಿಮ್ಗೆ ಇಷ್ಟು ಕೋಪ? ನಾವೇನ್ ಮಾಡಿದೀವಿ ನಿಮಗೆ? ನಿಮ್ಮಲ್ಲಿರೋಂಥ ರೈಟ್ ಟು ಲೆಫ್ಟ್ ಅವ್ರ ಮಾತು ಕೇಳ್ಕೊಂಡು ನೀವು ಹೋಗುವಾಗ, ನೀವು ಒಂದು ಹಿರಿಯ ನಾಯಕರಾಗಿರೋದ್ರಿಂದ ನಿಮ್ಗೆ ಎಲ್ಲಾ ಫೀಲ್ಡ್ ಅಲ್ಲೂ ಕಾಂಟ್ಯಾಕ್ಟ್ ಇರುತ್ತೆ. ನಮ್ಮಂತ ಕರ್ನಾಟಕ ರಿಜಿಸ್ಟ್ರೇಷನ್ ಓನರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ, ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮಗೆ ಗೊತ್ತಿರೋಂಥವ್ರು ಇರ್ತಾರೆ, ಅವ್ರುಗಳನ್ನ ಕಾಂಟ್ಯಾಕ್ಟ್ ಮಾಡಿ. ಕರ್ನಾಟಕದಲ್ಲಿ ನಿಮ್ಗೆ ಏನ್ ಸಮಸ್ಯೆ ಇದೆ, ಏನು ಎತ್ತ, ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಅಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಏನು ಎತ್ತ ಅಂತ ಅಷ್ಟು ನಿಮಗೆ ನಮ್ಮ ಬಸ್ ಮಾಲೀಕರುಗಳ ಮೇಲೆ ಒಂದು ಅನುಕಂಪ ಇದ್ರೆ ಆ ರೀತಿ ಒಳ್ಳೆ ಕೆಲಸ ಮಾಡಿ ನಮ್ಮ ನಾಯಕರು ನೀವು ಅಂತ ನಾವು ಭಾವಿಸ್ತೀವಾಗ. ಅದನ್ನ ಬಿಟ್ಟು ಯಾರೋ 4 ಜನ ಹೇಳಿದ್ರು ಅಂತ ನೀವು ನಮ್ಮ ವಿರುದ್ಧ ಪಿತೂರಿಗಳು ಮಾಡಿ ಈ ರೀತಿ ಮಾಡೋದು ನಿಮಗೆ ಶೋಭೆ ತರುತ್ತಾ ಷಣ್ಮುಖಪ್ಪ ಅವರೇ? ನಿಮ್ಗೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ನಾವೇನು 2-2.5 ತಿಂಗಳಿಂದ ಸುಮ್ಮನೆ ಇದೀವಿ ಅಂತ ಅನ್ಕೋಬೇಡಿ. ನಾವು ಸಂಘಟನೆನ ಬಲಿಷ್ಠ ಮಾಡ್ತಾ ಇದೀವಿ. ಅಂದ್ರೆ ಕರ್ನಾಟಕ ಓನರ್ಸ್ಗಳು ಯಾರಿದ್ದಾರೆ, ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಆಪರೇಟ್ ಮಾಡ್ತಾರೆ ಅಂತ ಮಾಲೀಕರುಗಳೆಲ್ಲ ನಾವು ಒಂದ್ ಮಾಡಿದೀವಿ, ಒಂದಾಗಿದ್ದೀವಿ. ದಯವಿಟ್ಟು ನಮ್ಮ ತಂಟೆಗೆ ಬರಬೇಡಿ. ಬನ್ನಿ, ಒಳ್ಳೆ ರೀತಿಲಿ ಬನ್ನಿ. ಟ್ಯಾಕ್ಸ್ ಕಮ್ಮಿ ಮಾಡೋ ವಿಚಾರ ಆಗಿರ್ಬೋದು, ರೆಸಿಪ್ರೋಕಲ್ ಆಗಿರ್ಬೋದು, ಮತ್ತೊಂದು ಇನ್ನೊಂದು ಆಗಿರ್ಬೋದು, ಆ ವಿಚಾರವಾಗಿ ಬನ್ನಿ. ನಾವು ನಿಮ್ಮನ್ನ ಸ್ವಾಗತ ಮಾಡ್ತೀವಿ, ಸನ್ಮಾನ ಮಾಡ್ತೀವಿ, ನಿಮ್ಮ ಪರವಾಗಿ ನಿಂತ್ಕೋತೀವಿ. ಅದನ್ನ ಬಿಟ್ಟು ನೀವು ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಓಡಿಸ್ತಾರ ಅಂತ ನಮ್ಮ ಮಾಲೀಕರುಗಳಿಗೆ ತೊಂದರೆ ಏನಾದ್ರು ಕೊಟ್ರೆ ನಿಮಗೆ ನಾವು ನೇರವಾಗಿ ನಿಮ್ಮ ಕಚೇರಿಗೆ ನಾವು ಮುತ್ತಿಗೆ ಹಾಕ್ಬೇಕಾಗುತ್ತೆ. ನಾವು ಏನು ಕಮ್ಮಿ ಸಂಖ್ಯೆಲಿ ಇಲ್ಲ, ನಾವು ಏನು 50-100 ಸಂಖ್ಯೆಲಿ ಇಲ್ಲ, ನಾವು 1000 ಸಂಖ್ಯೆಲಿ ಇರೋದು. ಅದೇನು ಅಂತ ನೀವು ನೋಡ್ಬೇಕಾಗತ್ತೆ. ದಯವಿಟ್ಟು ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಒಳ್ಳೆ ಕೆಲಸಗಳಿಗೆ ಮಾಡಿ. ನಮ್ಮ ಬೆಂಬಲ ನಿಮಗೆ 100% ಇರುತ್ತೆ. ಧನ್ಯವಾದಗಳು.